ಸಿರ್ಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರ ಮತ್ತು ಉತ್ತರ ಕನ್ನಡ ಜಿಲ್ಲಾ ರೈತ ಮೋರ್ಚಾ ವತಿಯಿಂದ ಹಾಗೂ ಅಲ್ಪಸಂಖ್ಯಾತರ ಮೋರ್ಚಾ ವತಿಯಿಂದ ಭ್ರಷ್ಟಾಚಾರ ಆರೋಪ ಹೊತ್ತಿರುವ ಸಚಿವ ನಾಗೇಂದ್ರ ರಾಜೀನಾಮೆ ನೀಡಲೇಬೇಕೆಂದು ಆಗ್ರಹಿಸಿ ಕಾರವಾರ ಜಿಲ್ಲಾಧಿಕಾರಿ ಕಚೇರಿ ಎದುರು ಹೋರಾಟ ನಡೆಸಲಾಯಿತು. ರೈತ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ಅನಂತಮೂರ್ತಿ ಹೆಗಡೆಯವರು ಮಾತನಾಡಿ, ದಿನಾಂಕ 26 ಮೇ 2024ರಂದು ಚಂದ್ರಶೇಖರ ಎನ್ನುವ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಳ್ಳುವ ಪೂರ್ವದಲ್ಲಿ 6 ಪುಟಗಳ ಡೆತ್ ನೋಟ್ ಬರೆದಿಟ್ಟಿರುತ್ತಾರೆ. ಅದರಲ್ಲಿ ಸ್ಪಷ್ಟವಾಗಿ ಉಲ್ಲೇಖವಾಗಿದೆ, ನಾಗೇಂದ್ರರವರು ಮೌಖಿಕವಾಗಿ ಹಲವಾರು ಅಕೌಂಟ್ಗಳಿಗೆ ಹಣವನ್ನು ಹಾಕಲು ಆದೇಶ ಮಾಡಿರುತ್ತಾರೆ ಎನ್ನುವ ಮತ್ತು ಯಾವ ಅಕೌಂಟ್ ಹಣ ಹೋಗಿದೆ ಎಂಬುದನ್ನು ಬರೆದು ಇಟ್ಟಿದ್ದಾರೆ. ಎಲ್ಲಾ ಹಣವೂ ಹೀಗೆ ವರ್ಗಾವಣೆಯಾಗಿದೆ ಎಂಬ ಮಾಹಿತಿ ಇದೆ. ಬಳ್ಳಾರಿ ಎಲೆಕ್ಷನ್ಗೆ 20 ಕೋಟಿ ವ್ಯಯವಾದ ಬಗ್ಗೆ ಮಾಹಿತಿ ಎಲ್ಲ ಅವ್ಯವಹಾರ ಅಕೌಂಟ್ ಮೂಲಕವೇ ಆಗಿದ್ದರಿಂದ ಇದನ್ನ ಭೇದಿಸಲು 3 ದಿನ ಸಾಕು. ಬಡ ವಾಲ್ಮೀಕಿ ಜನಾಂಗದ ಅಭಿವೃದ್ಧಿಗೆ ಇಟ್ಟ 170 ಕೋಟಿ ಹಣವನ್ನು ತನ್ನ ಫೇಕ್ ಅಕೌಂಟ್ಗೆ ವರ್ಗಾವಣೆ ಮಾಡಿಕೊಂಡ ಭ್ರಷ್ಟ ನಾಗೇಂದ್ರರನ್ನು ತಕ್ಷಣ ವಜಾ ಮಾಡಬೇಕು. ಅಂಥವರನ್ನು ಮಂತ್ರಿ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಮಾನ ಮರ್ಯಾದೆ ನಾಚಿಕೆ ಇಲ್ಲ. ನಾಗೇಂದ್ರ ರಾಜೀನಾಮೆ ಕೊಡಲೇಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಅನಂತಮೂರ್ತಿ ಹೆಗಡೆ, ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷರು ಚಂದ್ರು ಹೆಸಳೆ, ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರು ಕೆಜಿ ನಾಯಕ್, ಕಾರ್ಯಕಾರಿಣಿ ಸದಸ್ಯರು ಆನಂದ ಸಾಲೇರ, ಸಿರಿಸಿ ನಗರ ಮಂಡಲ ಅಧ್ಯಕ್ಷರು ಉಷಾ ಹೆಗಡೆ, ಸಿರಿಸಿ ಬಿಜೆಪಿ ಗ್ರಾಮೀಣ ಅಧ್ಯಕ್ಷರು ತಿಮ್ಮಪ್ಪ ಎಂಕೆ, ಸಿದ್ದಾಪುರ ಮಂಡಲ ಅಧ್ಯಕ್ಷರು ಜೈಸನ್ ಡಿಸೋಜಾ, ಅಲ್ಪಸಂಖ್ಯಾತ ಮೋರ್ಚಾ ಅಧ್ಯಕ್ಷರು ಪ್ರಶಾಂತ್ ನಾಯಕ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಜು ಭಂಡಾರಿ, ಬಿಜೆಪಿ ಪ್ರಮುಖರು ಸುರೇಶ್ ನಾಯಕ್, ರೈತ ಮೋರ್ಚಾ ಉಪಾಧ್ಯಕ್ಷರು ಬಸಣ್ಣ ಕುರುಬಕಟ್ಟಿ, ಉಪಾಧ್ಯಕ್ಷರು ರೈತ ಮೋರ್ಚಾ ರಾಮಣ್ಣ ಚಿಕ್ಕಾನಮನೆ, ಯಲ್ಲಾಪುರ ರೈತ ಮೋರ್ಚಾ ಅಧ್ಯಕ್ಷರು ನಾಗರಾಜ್ ನಾಯ್ಕ್ ಸಿರಿಸಿ, ಮಾರುತಿ ನಾಯ್ಕ್ ಕಾನ್ಗೋಡ್, ನಾಗರಾಜ್ ನಾಯ್ಕ್ ಬೇಡ್ಕಣಿ, ಪ್ರಸನ್ನ ಹೆಗಡೆ, ತೋಟಪ್ಪ ನಾಯಕ್, ಮಹಾಂತೇಶ ಹಾದಿಮನಿ ಇನ್ನೂ ಹಲವರು ಮಾತನಾಡಿದರು. ಕಿಶನ್ ಕಾಂಬಳೆ, ನಾಗೇಶ್ ಕುರ್ಡೇಕರ್ ಮತ್ತು ಸಿರಿಸಿ ಸಿದ್ದಾಪುರ ಹಾಗೂ ರೈತ ಮೋರ್ಚಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಮಂತ್ರಿ ನಾಗೇಂದ್ರಗೆ ಭ್ರಷ್ಟ ಮಂತ್ರಿ ನಾಗೇಂದ್ರವರ ರಾಜೀನಾಮೆಗೆ ಆಗ್ರಹಿಸಿ ಈ ಹೋರಾಟದ ಇವತ್ತಿನ ಸಿರ್ಸಿ ಸಿದ್ದಾಪುರ ಕ್ಷೇತ್ರ ಮತ್ತು ರೈತ ಮೋರ್ಚಾದ ಇವತ್ತಿನ ದಿವಸದ ಹೋರಾಟವನ್ನು ಉದ್ಘಾಟನೆ ಮಾಡಿದಂತಹ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದಂತಹ ಹಿರಿಯರಾದ ಕೆಜಿ ನಾಯಕರವರೇ, ಹಿರಿಯರಾದ ಚಂದ್ರು ಹೆಸಳಿಯವರೇ, ಸಿರ್ಸಿ ನಗರ ಅಧ್ಯಕ್ಷರಾದಂತಹ ಆನಂದ್ ಸಾಲೇರವರೇ, ಸಿದ್ದಾಪುರ ಅಧ್ಯಕ್ಷರಾದಂತಹ ತಿಮ್ಮಪ್ಪ ಎಂಕೆಯವರೇ, ಅಲ್ಪಸಂಖ್ಯಾತ ಮೋರ್ಚಾದ ಅಧ್ಯಕ್ಷರಾದಂತಹ ಡಿಸೋಜಾ ಅವರೇ, ನಮ್ಮ ರೈತ ಮೋರ್ಚಾದ ಜಿಲ್ಲಾ ಉಪಾಧ್ಯಕ್ಷರಾದಂತಹ ಬಸಣ್ಣ ಕುರುಬಕಟ್ಟಿಯವರೇ, ಮತ್ತೊಬ್ಬ ಉಪಾಧ್ಯಕ್ಷರಾದ ಸುರೇಶ್ ನಾಯ್ಕರವರೇ, ರೈತ ಮೋರ್ಚಾದ ಯಲ್ಲಾಪುರ ಅಧ್ಯಕ್ಷರಾದಂತಹ ರಾಮಣ್ಣವರೇ, ರಾಜು ಭಂಡಾರಿಯವರೇ, ಎಸ್ಟಿ ಮೋರ್ಚಾ ಅಧ್ಯಕ್ಷರಾದಂತಹ ಶ್ರೀಕಾಂತ್ ಭಂಡಾರಿಯವರೇ, ಆಗಮಿಸಿದಂತಹ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು, ಇವತ್ತಿನ ದಿವಸ ನಾವು ಈ ನಾಗೇಂದ್ರವರ ರಾಜೀನಾಮೆ ಕೊಡಬೇಕು, ಇವರು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತೇಳಿ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಹೌದಲ್ವಾ? ಭ್ರಷ್ಟಾಚಾರ ಅನ್ನುವಂಥದ್ದು, ಸಣ್ಣ ಪುಟ್ಟ ಭ್ರಷ್ಟಾಚಾರ ಅನ್ನುವಂಥದ್ದು ಎಲ್ಲ ಸರ್ಕಾರದಲ್ಲೂ ಇದೆ. ಸರ್ಕಾರಿ ಇಲಾಖೆಗಳಲ್ಲಿ ಇರ್ಬೋದು, ಸಣ್ಣ ಪುಟ್ಟ ಏನೋ ಲಂಚ ಕೇಳುವಂಥದ್ದು ಸಣ್ಣ ಪುಟ್ಟ ಆಗೇ ಆಗುತ್ತೆ. ಅದನ್ನ ಕಾಲಕ್ಕೆ ನಾವು ಖಂಡಿಸುತ್ತೇವೆ. ಆದರೆ ಈ ನಾಗೇಂದ್ರ ಕೇಸ್ ಏನು ಅನ್ನೋದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. 24 ಮೇ 2024ರಂದು ಪಿ ಚಂದ್ರಶೇಖರ್ ಅನ್ನೋ ಒಬ್ಬ ಅಕೌಂಟ್ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ನಿಮಗೆ ಹೇಸಿಗೆ ಆ ಕಾಂಗ್ರೆಸ್ ಸರ್ಕಾರ ಹೇಸಿಗೆ ಸರ್ಕಾರ ಅಂತ ಹೇಳಿ ಇಚ್ಛೆ ಪಡ್ತಾರೆ. ಅಂತಹ ಭ್ರಷ್ಟ, ಅಂತಹ ವಾಲ್ಮೀಕಿ ಸಮುದಾಯ ಹಣವನ್ನು ತಿಂದವರು ತಂದುಕೊಂಡು ಮತ್ತೆ ಮೇಲ್ಕೂಡಿಸ್ಕೊಂಡು ನಾನು ಯಾವ ಕಾರಣಕ್ಕೂ ರಾಜೀನಾಮೆ ಕೊಡೋದಿಲ್ಲ ಅಂತ ಹೇಳ್ತಾನೆ ಅಂತಂದರೆ ಅವ್ರಿಗೆ ಬೆಂಬಲ ಕೊಡ್ತೀನಿ ಅಂತಂದರೆ ನಿಮಗೆ ಯಾರಿಗಾದರೂ ಕೂಡ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳಿರ್ಬೋದು, ಮಿನಿಸ್ಟ್ರಿಗಳಿಗಿರ್ಬೋದು, ಯಾರಿಗಾರು ಒಂದು ಸ್ವಲ್ಪ ನಿಮಗೆ
ಸ್ವಾಭಿಮಾನ ಇದೆಯಾ, ನಾಚಿಕೆ ಇದೆಯಾ ಅಂತ ಕೇಳಿ ಬಯಸ್ತೇನೆ. ನಮ್ಮ ಬಿಜೆಪಿ ಸರ್ಕಾರ ಇದರ ವಿರುದ್ಧ ಕಠಿಣವಾದಂತಹ ಹೋರಾಟವನ್ನು ಮಾಡ್ತಾ ಇದೆ. ವಿಧಾನಸಭೆ ಒಳಗೂ ಕೂಡ ನಾವು ಹೋರಾಟ ಮಾಡ್ತಾ ಇದ್ದೇವೆ, ಹೊರಗೂ ಕೂಡ ಹೋರಾಟ ಮಾಡ್ತಾ ಇದ್ದೇವೆ. ಭ್ರಷ್ಟಾಚಾರವನ್ನ ನಾವು ಯಾವ ಕಾರಣಕ್ಕೂ ಕೂಡ ಸಹಿಸೋದಿಲ್ಲ. ಅದನ್ನ ಘಂಟಾ ಘೋಷವಾಗಿ ನಾವು ಹೇಳಿಕ್ಕೆ ಇಚ್ಛೆ ಪಡ್ತೇವೆ. ನಮ್ಮ ಹೋರಾಟ ಇದು ನಿರಂತರ. ನಮ್ಮ ಹೋರಾಟ ಆ ನಾಗೇಂದ್ರ ಅವರು ರಾಜೀನಾಮೆ ಕೊಡಲೇಬೇಕು. ಯಾವ ಕಾರಣಕ್ಕೂ ಕೂಡ ರಾಜೀನಾಮೆ ಕೊಡಬೇಕು. ಪೈಸಾ ಆ ಬಡ ವಾಲ್ಮೀಕಿ ಜನಾಂಗಕ್ಕದು ಹೋಗಿ ಸೇರಬೇಕು. ಇದು ನಮ್ಮ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಅವರ ಸಂಕಲ್ಪ ಆಗಿದೆ. ನಾವು ಬಿಜೆಪಿ ತಂಡದ ವಿಜಯೇಂದ್ರ ಅವರ ಆಶಯದಂತೆ ನಾವೆಲ್ಲರೂ ಕೂಡ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಮನೆಯವರೆಗೂ ಕೂಡ ರಾಜೀನಾಮೆ ಕೊಡೋವರೆಗೂ ಕೂಡ ಹೋರಾಟವನ್ನು ಮಾಡೋಣ. ಮುಂದೆ ಇಂತಹ ಭ್ರಷ್ಟಾಚಾರಿಗಳಿಗೆ ತಕ್ಕದಾದಂತಹ ಪಾಠವನ್ನ ಕಲಿಸಲೇಬೇಕು ಅಂತ ಹೇಳ್ತಾ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ.